ಎಲ್ಲ ರೈತ ಬಂಧುಗಳಿಗೆ ಮತ್ತು ನಮ್ಮ ರೈತ ಹಿತರಕ್ಷಣಾ ಸಮಿತಿಯವರು ಹೇಳಲಿಕ್ಕೆ ಬಯಸ್ತೀನಿ, ಯಾವುದೇ ಕಾರಣಕ್ಕೂ ನಮ್ಮ ಸರ್ಕಾರ ಆ ನಿಟ್ಟಿನಲ್ಲಿ ಅಪ್ಪಿತಪ್ಪಿನೂ ಆಲೋಚನೆ ಮಾಡಿಲ್ಲ, ಮಾಡುವುದಿಲ್ಲ ಅಂತಕ್ಕಂಥದ್ದನ್ನು ನಾನು ದಾಖಲೆ ಸಮೇತ ತಮಗೆ ಹೇಳ್ತಾ ಇದ್ದೀನಿ. 2023ರಲ್ಲಿ ನಮ್ಮ ಸರ್ಕಾರ ಆದ ತಕ್ಷಣ 50 ಕೋಟಿ ರೂಪಾಯಿನ ಮೈಸೂರು ಸಕ್ಕರೆ ಕಾರ್ಖಾನೆಯನ್ನು ನಡೆಸಲಿಕ್ಕೆ ಒಂದು ಶಕ್ತಿಯನ್ನು ಪ್ರಥಮವಾಗಿ ಕೊಡೋದ್ರ ಮೂಲಕ 2,41,000 ಟನ್ನು ಕಳೆದ 8-10 ವರ್ಷಗಳಿಂದ ಹರಿದೇ ಇರುವಂಥ ನಮ್ಮ ಕಾರ್ಖಾನೆಯನ್ನು ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ರು. ಅದಾದ ನಂತರ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಉಸ್ತುವಾರಿ ಸಚಿವರು, ನಮ್ಮ ಸಕ್ಕರೆ ಸಚಿವರು, ನಮ್ಮೆಲ್ಲ ಶಾಸಕರ ಒತ್ತಾಯದ ಮೇರೆಗೆ 53 ಕೋಟಿ ರೂಪಾಯಿ ವಿದ್ಯುತ್ ಬಿಲ್ಲನ್ನು ಮನ್ನಾ ಮಾಡೋದ್ರ ಮೂಲಕ ಮತ್ತೊಮ್ಮೆ ಆರ್ಥಿಕ ಶಕ್ತಿ ತುಂಬಿದ್ರು. ನಾವು ವೇಜ್ ಬೋರ್ಡು ಮತ್ತು ಆ ಬೆಂಗಳೂರು ಆಸ್ತಿಯನ್ನು ನಾವು ಸಂಪೂರ್ಣವಾಗಿ OTS ಸೆಟ್ಲ್ಮೆಂಟ್ ಮಾಡೋದು ಮತ್ತು ಹೊಸ ಟರ್ಬೈನ್ ಹಾಕೋದು ಎಲ್ಲ ಸಂಬಂಧಪಟ್ಟಂಗೆ ಸುಮಾರು 10 ಕೋಟಿಯನ್ನು ನಾವೇನು ವೆಚ್ಚ ಮಾಡಿದ್ವಿ 24-25ರಲ್ಲಿ, 25-26ಕ್ಕೆ ಮತ್ತೆ 10 ಕೋಟಿಯನ್ನು ವರ್ಕಿಂಗ್ ಕ್ಯಾಪಿಟಲ್ ಕೊಡೋದ್ರ ಮೂಲಕ ನಮ್ಮ ಸರ್ಕಾರ ಆರ್ಥಿಕ ಶಕ್ತಿಯನ್ನು ತುಂಬಿದೆ. ಇದಕ್ಕೆ ಪೂರಕವಾಗಿ ಮೈಸೂರು ಸಕ್ಕರೆ ಕಾರ್ಖಾನೆ ಇತಿಹಾಸದಲ್ಲಿ ಕಳೆದ 2-2.5 ವರ್ಷಗಳಿಂದ ದಾಖಲೆಯ ಪ್ರಮಾಣದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ತಮ್ಮ ಜೊತೆ ಪದೇ ಪದೇ ಚರ್ಚೆ ಮಾಡಿ ನಾನು ಮಾಹಿತಿ ಕೊಟ್ಟಿರ್ತಕ್ಕಂಥದ್ದನ್ನು ಅವರೂ ಕೂಡ ಮಾಧ್ಯಮದ ಮೂಲಕ ಹೇಳಿದ್ದಾರೆ. ಸುಮಾರು 27 ಎಕರೆ ಈಗಾಗಲೇ ಅಂತಿಮ ಘಟ್ಟಕ್ಕೆ ಬಂದು ಅದನ್ನು ವಶಪಡಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ನಾವು ಕಾನೂನು ಹೋರಾಟಕ್ಕೆ ಮುಂದಾಗಿದ್ದೀವಿ. ತಮಗೆಲ್ಲ ಮಾಹಿತಿನೂ ಕೊಟ್ಟಿದ್ದೀನಿ. ಭಾಳ ಮುಖ್ಯವಾಗಿ 120 ಕೋಟಿ ರೂಪಾಯಿ ನಮ್ಮ ಅಟ್ಯಾಚ್ಮೆಂಟ್ ತಂದಿತ್ತು ಬೆಂಗಳೂರು ಆಸ್ತಿನ ಆದಾಯ ತೆರಿಗೆ. ಅದನ್ನು ಕಾನೂನು ಹೋರಾಟ ಮಾಡಿ ಅದನ್ನು ವೇ ಆಫ್ ಮಾಡಿ ಈಗ ನಾವು ಆದಾಯ ತೆರಿಗೆಯಿಂದ ಋಣಮುಕ್ತರಾಗಿದ್ದೀವಿ. ಎಲ್ಲಕ್ಕಿಂತ ಮುಖ್ಯವಾಗಿ ತಾವು ಹಲವಾರು ಬಾರಿ ಒತ್ತಾಯ ಮಾಡಿದ್ರಿ, ನಾಗರಾಜನಪ್ಪನವ್ರದ್ದು ಪ್ರಕರಣ ಏನಾಯಿತು ಅಂತ. ಈಗ ನಮ್ಮ C&I ಸೆಕ್ರೆಟರಿಯವರು ನಮ್ಮ ವ್ಯವಸ್ಥಾಪಕ ನಿರ್ದೇಶಕರ ಮೂಲಕ DC ಅವರಿಗೆ ಈ ವಸೂಲಾತಿ ಸಂಬಂಧಪಟ್ಟಂಗೆ ಕ್ರಮ ತಗೊಳ್ಬೇಕು ಅಂತಕ್ಕಂಥದ್ದನ್ನು ನಾವು ಈಗಾಗಲೇ ಮುಂದಾಗಿದ್ದೀವಿ. ಈ ಎಲ್ಲ ವಿಚಾರಗಳನ್ನು ನಾವು ನೋಡಿದಾಗ ಸಕ್ಕರೆ ಕಾರ್ಖಾನೆ ಇತಿಹಾಸ ಸುಮಾರು ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ 113 ಕೋಟಿ, ನಾವು ಆರ್ಥಿಕ ಶಕ್ತಿ ತುಂಬಿರ್ತಕ್ಕಂಥ ಒಂದು 300 ಕೋಟಿ, ಕೇವಲ 2-2.5 ವರ್ಷದಲ್ಲಿ ಸುಮಾರು 400 ಕೋಟಿಗೂ ಹೆಚ್ಚು ಆರ್ಥಿಕ ಶಕ್ತಿಯನ್ನು ಮೈಸೂರು ಸಕ್ಕರೆ ಕಾರ್ಖಾನೆಗೆ ನಾವು ತುಂಬಿದ್ದೀವಿ. ಇಷ್ಟೆಲ್ಲವನ್ನೂ ಕಣ್ಣು ಮುಂದೆ ಇಟ್ಕೊಂಡು ನಮ್ಮ ಆತ್ಮೀಯರು ಅದ್ಯಾಕೆ ಆ ರೀತಿ ಹೇಳಿದ್ರು. ಅದ್ರ ಜೊತೆಗೆ ಬಹುಶಃ ಕಡೆ ಪೇಜಲ್ಲಿ ನೋಡಿ, ಬಹುಶಃ ಈ ತಿಂಗಳಲ್ಲೇ ಅಂತಿಮ ಆಗ್ಬೋದು ಅಂದ್ಕೊಂಡಿದ್ದೀವಿ. ಸುಮಾರು 74 ಕೋಟಿ ಪದೇ ಪದೇ ಬಾಯ್ಲಿಂಗ್ ಹೌಸ್ 2 ವರ್ಷದಿಂದ ಕೈ ಕೊಡ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ಮಂಡಿಸಿದಾಗ ಸರ್ಕಾರಕ್ಕೆ ಆ ಬಾಯ್ಲಿಂಗ್ ಹೌಸ್ಗೆ 50-60 ಕೋಟಿ, ಜೊತೆಗೆ ನಮ್ಮ ಮೊಲಾಸಿಸ್ ಟ್ಯಾಂಕ್ ಲೀಕ್ ಆಯ್ತಲ್ಲ, ಹೊಸ ಮೊಲಾಸಿಸ್ ಟ್ಯಾಂಕ್ಗೆ ಮತ್ತು ಬಾಯ್ಲರ್ ಸಂಬಂಧಪಟ್ಟಂಥ ಎಲ್ಲ ಕಾರ್ಯಕ್ರಮಕ್ಕೂ ಸುಮಾರು 74 ಕೋಟಿನ ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಉಪಮುಖ್ಯಮಂತ್ರಿಗಳು, ಸಕ್ಕರೆ ಸಚಿವರು ಮತ್ತು ನಮ್ಮ ಉಸ್ತುವಾರಿ ಸಚಿವ ಶಾಸಕರೆಲ್ಲರೂ ಒತ್ತಾಯದ ಮೇರೆಗೆ ಅಂತಿಮ ಘಟ್ಟಕ್ಕೆ ಬಂದಿದೆ. ಯಾವುದೇ ಕ್ಷಣದಲ್ಲೂ ಕೂಡ ಅದು ಕ್ಯಾಬಿನೆಟಲ್ಲಿ ಅನುಮೋದನೆ ಆಗಿ ಸಕ್ಕರೆ ಕಾರ್ಖಾನೆಗೆ ಶಕ್ತಿ ತುಂಬತಕ್ಕಂಥ ಕಾರ್ಯಕ್ರಮ ಆಗ್ತದೆ. ಇಷ್ಟೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ನಾವು ರೈತರ ಹಿತವನ್ನು ನಾವು ಕಾಪಾಡ್ತಾ ಇರುವಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಮೈಶುಗರ್ನ ನಮ್ಮ ಕಾಂಗ್ರೆಸ್ ಸರ್ಕಾರ, ನಮ್ಮ ನಾಯಕರ ನೇತೃತ್ವದಲ್ಲಿ ಖಾಸಗೀಕರಣದ ಪ್ರಶ್ನೆನೇ ಉದ್ಭವಿಸೋದಿಲ್ಲ. ಸಮರ್ಥವಾಗಿ 26-27ನೇ ಸಾಲಿನಲ್ಲಿ ಸುಮಾರು 5,80,000 ಒಪ್ಪಿಗೆ ಆಗಿದೆ. ಮೈಸೂರು ಸಕ್ಕರೆ ಕಾರ್ಖಾನೆ 12 ವರ್ಷಗಳ ಇತಿಹಾಸದಲ್ಲಿ 5,80,000 ಟನ್ನನ್ನು ನಮ್ಮ ರೈತ ಬಂಧುಗಳು ನಾವು ಸಕ್ಕರೆ ಕಾರ್ಖಾನೆಗೆ ಕಬ್ಬನ್ನು ಸರಬರಾಜು ಮಾಡ್ತೀವಿ ಅಂತ 26-27ಕ್ಕೆ ಈಗಾಗಲೇ ಒಪ್ಪಿಗೆ ಕೂಡ ಮಾಡಿಸ್ಕೊಂಡಿದ್ದಾರೆ. ಹಾಗಾಗಿ ಯಶಸ್ಸಿನ ದಿಕ್ಕಿಗೆ ನಾವು ಕೊಂಡೊಯ್ತೀವಿ ಹೊರತು ಯಾವುದೇ ಕಾರಣಕ್ಕೆ ವಿಫಲರಾಗಿ ಖಾಸಗೀಕರಣದ ಆಲೋಚನೆನ ಇನ್ನು ಮುಂದೆ ನಮ್ಮ ನಾಯಕರುಗಳು ಯಾರೂ ಕೂಡ ಹಿತರಕ್ಷಣಾ ಸಮಿತಿಯರಾಗ್ಬೋದು, ರೈತ ಬಂಧುಗಳಾಗ್ಬೋದು ಆ ಬಗ್ಗೆ ಆಲೋಚನೆ ಮಾಡಬಾರ್ದು ಅಂತಕ್ಕಂಥದ್ದನ್ನು ತಮ್ಮ ಮೂಲಕ ಹೇಳ್ತಾ, ಭಾಳ ಮುಖ್ಯವಾಗಿ ಈಗ ಕೆಲವು ದಿನಗಳಿಂದ ಹಲವಾರು ಒಂದು ಮನವಿ ಮೂಲಕ ನಮ್ಮ ಸಕ್ಕರೆ ಕಾರ್ಖಾನೆ ಹಿತೈಷಿಗೆ ಸಂಬಂಧಪಟ್ಟಂಥವ್ರು ಪತ್ರ ಕೊಟ್ಟರು ಅಂದ್ಬಿಟ್ಟು ನಮ್ಮ ಸರ್ಕಾರ ನಮ್ಮ ಮೈಸೂರಿಗೆ ಸಂಬಂಧಪಟ್ಟಂಗೆ ತನಿಖೆಯನ್ನು ಕೂಡ ಮಾಡಲಿಕ್ಕೆ ಮುಂದಾಗಿದೆ. ಅದನ್ನೂ ಕೂಡ ನಾವು ಆತ್ಮೀಯವಾಗಿ ಸ್ವಾಗತಿಸ್ತೀವಿ. ಇಲ್ಲಿರ್ತಕ್ಕಂಥ ಪ್ರಶ್ನೆಗಳೆಲ್ಲವನ್ನೂ ಕೊಟ್ಟಿದ್ದೀವಿ. ಇವೆಲ್ಲವೂ ಕೂಡ ನಮ್ಮ ಲೆಕ್ಕಪತ್ರ ವಿಭಾಗಕ್ಕೆ ಮತ್ತು ನಮ್ಮ ಕಮರ್ಷಿಯಲ್ ವಿಭಾಗಕ್ಕೆ ಮತ್ತು ನಮ್ಮ KN ವಿಭಾಗಕ್ಕೆ ಮತ್ತು ನಮ್ಮ ಎಸ್ಟೇಟ್ ವಿಭಾಗಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಎಲ್ಲವೂ ಕೂಡ ಪಾರದರ್ಶಕವಾಗಿ ನಡೆದಿದೆ. 23-24 ಸಕ್ಕರೆ ಕಮ್ಮಿ ಬರೋಟ್ಟಿಗೆ ಸಾಧ್ಯನೇ ಇಲ್ಲ. ಎಲ್ಲ ಡಾಕ್ಯುಮೆಂಟು ರೆಡಿ ಇದೆ. ಟೆಂಡರ್ ಕರೆದಿರೋದು, ಟೆಂಡರ್ ಫ್ಲೋಟ್ ಮಾಡಿರೋದು ಅಪ್ ಟು ಡೇಟ್ ರೆಡಿ ಇದೆ. ಮತ್ತು ಮೀಸಲಾತಿನ ಅನ್ವಯಿಸಿಲ್ಲ ಅಂದ್ರೆ ಪ್ರತಿಯೊಂದು ಕೂಡ ನಾವು ರೋಸ್ಟರ್ ಪ್ರಕಾರನೇ ಮಾಡಿದ್ದೀವಿ. ನಾವು ಆ ವಿಚಾರಕ್ಕೆ ಹೋದರೆ ನಾನು ವೈಯಕ್ತಿಕವಾಗಿ ತಮ್ಗೆ ಹೇಳೋದಾದರೆ ನನ್ನ PSಗಳು ಕೂಡ ಆ ಮೀಸಲಾತಿ ಅನ್ವಯನೇ ನಾನು ಇಟ್ಕೊಂಡಿರೋದು.
ಅದರಲ್ಲೂ ಕೂಡ ನಾವು ರೋಸ್ಟನ್ನ ಯಾವುದೇ ಕಾರಣಕ್ಕೂ ಫೇಲ್ಯೂರ್ ಮಾಡಿಲ್ಲ. ಉಳಿದಂತೆ ಎಲ್ಲವೂ ಕೂಡ ಪಾರದರ್ಶಕವಾಗಿ ನಡೆದಿದೆ. ಬಹುಶಃ ತಮಗೆ ಮಾಹಿತಿ ಕೊಟ್ಟಿದ್ದೀನಿ ನಾನು. 24, 25 ಆಗ್ಬೋದು, 25, 26 ಆಗ್ಬೋದು, ದಾಖಲೆಯ ಪ್ರಮಾಣದಲ್ಲಿ ಮೊಲಾಸಸ್ನ ನಾವು ಮಾರಿದ್ದೀವಿ. JP ಡಿಸ್ಟಿಲರಿಯವರು ನಿಮ್ಮ ಈ ದರಕ್ಕೆ ನಾವು ತಗೊಳ್ಳೋಕ್ಕೆ ಆಗೋದಿಲ್ಲ ಅಂದ್ಬಿಟ್ಟು ವಾಪಸ್ ಕೊಟ್ಬಿಟ್ಟುಕೊಂಡವ್ರು ನಮ್ಮ ಮೊಲಾಸಸ್ಸ. ಸುಮಾರು 37 ರೂಪಾಯಿ 60 ಪೈಸೆಗೆ 40,000 ಕ್ವಿಂಟಾಲು ಟೆಂಡರ್ ಮೂಲಕ ಮಾರಾಟ ಮಾಡಿದೆ. ಮೈಸೂರು ಸಕ್ಕರೆ ಕಾರ್ಖಾನೆ ಇತಿಹಾಸದಲ್ಲಿ 1300 ರೂಪಾಯಿ ಫ್ರೆಶ್ ಮಡ್ಡು 1 ಟನ್ನಿಗೆ ಮಾರಿದ್ದೀವಿ. ಬೀಟ್ ಕೊಟ್ಟು ಓಪನ್ ಬಿಟ್ಗೆ ಹೋಗ್ಬಿಟ್ಟಿದ್ದೀವಿ. ಮಂಡ್ಯ ಜಿಲ್ಲೆ ಒಳಗಡೆ ಯಾವುದೇ ಸಕ್ಕರೆ ಕಾರ್ಖಾನೆ ಫ್ರೆಶ್ ಮಡ್ಡನ್ನು ಆ ಮಟ್ಟಕ್ಕೆ ಮಾರಾಟ ಮಾಡಿಲ್ಲ. ಅಷ್ಟು ನಾವು ಅತ್ಯುತ್ತಮ ದರಕ್ಕೆ ಮಾರಾಟ ಮಾಡಿದ್ದೀವಿ. ನಾವು ಬಾಯ್ಲಿಂಗ್ ಹೌಸ್ತು ನಿರ್ಮಾಣ ಮಾಡ್ತೀವಿ, ಸಕ್ಕರೆ ಕಾರ್ಖಾನೆನ ನಮ್ಮ ಸರ್ಕಾರ ಸ್ವಾಮ್ಯದಲ್ಲೇ ನಡೆಸ್ತೀವಿ ಅಂತಲೂ ಕೂಡ ಹೇಳೋರೆ. ಅದು ಪೂರಕವಾಗಿ ಅವ್ರು ಈಗಾಗಲೇ ಕ್ಯಾಬಿನೆಟ್ ಹಂತಕ್ಕೆ ಬಂದು ಇದೆ. ಹೌದೌದೌದು, ಆರ್ಬಿಟೆಕ್ ಹೊರಗಿಟ್ಟೆ ಟೆಂಡರ್ ಕರೆಯೋದು. ಯಾವುದೇ ಕಾರಣಕ್ಕೂ ತಾವು ಮಾಹಿತಿ ಕೊಟ್ಟಿನಿ. 2024 ಡಿಸೆಂಬರ್ಲೇ ಪತ್ರ ಬರೆದಿದ್ದೆ ನಾನು. ಇವರಿಂದ ನಾವು ಉತ್ತಮವಾದ ಪ್ರಗತಿ ನಿರೀಕ್ಷೆ ಮಾಡೋಕ್ಕಾಗಲ್ಲ ಅಂತ ಆ ಮಾಹಿತಿನೂ ಕೊಟ್ಟಿದ್ದೀನಿ. ಕರಾರಾಗಿತ್ತು 2 ವರ್ಷದ್ದು ಅಂತ. ಮುಂದಿನ 26, 27, 27, 28 ರಂಗಾಮು ಆ ರೀತಿ ಕಳಪೆ ಸಂಸ್ಥೆ ಕೊಡೋ ವಿಚಾರದಲ್ಲಿ ರಾಜಿನೇ ಇಲ್ಲ, ಕೊಡೋದು ಇಲ್ಲ. ಇವತ್ತಿನ ಸಿಸ್ಟಮು, ಇವತ್ತಿನ ನೇಮಕಾತಿ, ಇವತ್ತಿನ ಟೆಕ್ನಿಕಲ್ ಆ್ಯಂಡ್ ರಿಕ್ರೂಟ್ಮೆಂಟು ಎಲ್ಲವೂ ಕೂಡ ಕಡಾಖಂಡಿತವಾಗಿ ಸಕ್ಕರೆ ಕಾರ್ಖಾನೆ ವ್ಯಾಪ್ತಿನಲ್ಲಿ ತುಂಬ ಕಾನೂನು ತೊಡಕುಗಳಿವೆ. ಇದು ದಿ ಬೆಸ್ಟು. ಕರೆಕ್ಟಾಗಿ ನಮ್ಮ ಅಗ್ರಿಮೆಂಟ್ ಪ್ರಕಾರ ಅವ್ರು 8.5, 8.9 ಕೊಟ್ಟು ಕರೆಕ್ಟಾಗಿ ನಮ್ಮ ಕೋಜನ್ನು ಆಪ್ರೇಟ್ ಮಾಡಿಕೊಟ್ರೆ ಎನಫ್. 1 ಕ್ವಿಂಟಾಲ್ ಸಕ್ಕರೆಗೆ 1 ಟನ್ ಕಬ್ಬಿಗೆ 90 ಕ್ವಿಂಟಾಲು 85 ಕ್ವಿಂಟಾಲ್ ಸಕ್ಕರೆ ಬಂದರೆ ಅಲ್ಲಿ 8×4 32 3,200 ರೂಪಾಯಿ ಅದೇ ಆಯಿತು. ಮೊಲಾಸೊತ್ತು ಒಂದು 600-700 ರೂಪಾಯಿ ಬಂದರೆ ಅದು 3,900 ಆಯಿತು. ಒಂದು 300 ರೂಪಾಯಿ ಕರೆಂಟ್ ಬಂದರೆ 4,200 ರೂಪಾಯಿ ಆಯಿತು. ನಮ್ಮ ಖರ್ಚು ಎಷ್ಟೈತೆ? 3,300 ರೂಪಾಯಿ ರೈತರಿಗೆ, ಇವ್ರಿಗೊಂದು 800-900, 4,100 ಅಂದರೆ ಒಂದು 50-100 ಹೆಚ್ಚು ಕಮ್ಮಿ ನಮಗೆ ಪ್ರಾಫಿಟ್ ಅದೇ ಆಯ್ತದೆ. ಒಂದು 100 ಈ ಲೆಕ್ಕ ರಫಾಗಿ ಹೇಳಿದ್ರು ಕೂಡ ಆ ಲೆಕ್ಕ ಆಗಬೇಕು ಅಂದರೆ ಬಾಯ್ಲಿಂಗ್ ಹೌಸ್ ಅಪ್ಡೇಟ್ ಆಗಬೇಕು. ಯಾವುದೇ ಕಾರಣಕ್ಕೂ ಮೈ ಶುಗರ್ ಕಂಪ್ನಿನಲ್ಲಿ ಈ ಪೋರ್ಟಲ್ ಅಲ್ದೇ, ಟೆಂಡರ್ ಅಲ್ದೇ, ಈಗೆಲ್ಲ ನಮ್ಮ ಸ್ನೇಹಿತರು ಕೂಡ ಶುಗರ್ ಟೆಂಡರ್ ಭಾಗವಹಿಸಿದ್ರು. 5 ಪೈಸಕ್ಕೂ ಕಿತ್ತಾಡ್ತೀವಿ ನಾವು. ಎಲ್ಲ ರೆಕಾರ್ಡ್ ಅದ ವೀಡಿಯೋ. 5 ಪೈಸಕ್ಕೂ ಕಿತ್ತಾಡ್ತೀವಿ. ಹಂಗಾಗಿ ಅಸಾಧ್ಯ, ಅದು ಸಾಧ್ಯನೇ ಇಲ್ಲ. ಆ ಥರ ಆಗಕ್ಕೆ ಸಾಧ್ಯನೇ ಇಲ್ಲ. ಬಟ್ ಇವ್ರು ಊಹಾಪೋಹಕ್ಕೆ ಸಮರ್ಥವಾದ ದಾಖಲೆ ಸಮೇತ ಉತ್ತರ ಕೊಡ್ತಾರೆ ನಮ್ಮ ಡಿಪಾರ್ಟ್ಮೆಂಟವರು, ಕಮರ್ಷಿಯಲ್. ಹಾಗಾಗಿ ಯಾವುದೇ ಆತಂಕ ಬೇಡ, ತನಿಖೆಗೆ ಸ್ವಾಗತ ಮಾಡ್ತಿದ್ದೀವಿ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.